ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಜೂನ್ 4ಗೆ ಆರ್ ಸಿ ಬಿ ಸೆಲೆಬ್ರೇಷನ್ ಇತ್ತು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಎಲ್ರಿಗೂ ಗೊತ್ತಿದೆ ಏನೇನಾಗಿದೆ ಅಂಥೇಳಿ. ಸೊ ಆ್ಯಕ್ಚುಲಿ ನಾನು ಅವತ್ತು ಹೋಗಿದ್ದೆ ನನ್ನ ಬ್ರದರ್ ಜೊತೆ. ನಾನು ಸ್ಟೋರಿ ಅದು ಹಾಕಿದ್ದೆ ಅನ್ಕೋತೀನಿ ಇನ್ಸ್ಟಾದಲ್ಲಿ. ಸೊ ನಾನು ಹೋಗಿದ್ದೆ. ಆ್ಯಕ್ಚುಲಿ ನನಗೂ ಸ್ಟೇಡಿಯಮಲ್ಲಿ ಹೋಗೋದೇ ಅಂದರೆ ಇಂಟ್ರೆಸ್ಟ್ ಇತ್ತು. ಸೊ ಅದು ಅಂದ್ಕೊಂಡೆ ನಾವು ಹೋಗಿದ್ದು ಮನೆಯಿಂದ. ಬಟ್ ನಮ್ಗೆ ಪಾಸಸ್ ಅದು ಸಿಗಲಿಲ್ಲ, ಅದು ಸೆಕೆಂಡರಿ. ಸೊ ನಾವು ಆ್ಯಕ್ಚುಲಿ ಇಲ್ಲಿ 3:15ಗೆ ಮನೆ ಬಿಟ್ಟಿದ್ದು. ಸೊ ಆ್ಯಕ್ಚುಲಿ ನಮ್ಮ ಮೆಟ್ರೋದಿಂದ ಹೋಗಿದ್ದು. ಬೈಯಪ್ಪನಹಳ್ಳಿಯಿಂದ ಎಮ್ ಜಿ ರೋಡ್ವರೆಗೂ ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋನು ತುಂಬ ರಶ್ ಇತ್ತು. ಸೊ ಹೇಗಾದರೂ ಮಾಡಿ ಬೈಕಲ್ಲೇ ಪಾರ್ಕ್ ಮಾಡಿ ಮೆಟ್ರೋದಿಂದ ಎಮ್ ಜಿ ರೋಡಿಗೆ ಹೋದ್ವಿ. ಅಲ್ಲಿಂದ 1 ಕಿಲೋಮೀಟ್ರ್ ವಾಕ್ ಮಾಡ್ಕೊತ ಹೋಗಬೇಕು ಚಿನ್ನಸ್ವಾಮಿ ಸ್ಟೇಡಿಯಮ್ವರೆಗೂ. ನಾವು ವಿಧಾನಸೌಧಿಗೆ ಹೋಗಲಿಲ್ಲ, ಡೈರೆಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋದ್ವಿ. ಬಟ್ಟು ಅಲ್ಲಿ ಕ್ರೌಡ್ ತುಂಬ ಇತ್ತು. ವಿಧಾನಸೌಧದಲ್ಲಿ ಎಷ್ಟಿತ್ತು ಅಂತ ನೀವು ನೋಡಿದ್ದೀರಿ ನ್ಯೂಸಲ್ಲಿ. ಸೊ ಅದು ಡಬಲ್ ತ್ರಿಬಲ್ಲು ಸ್ಟೇಡಿಯಮ್ ಹತ್ರ ಇತ್ತು. ನಾವು ಹೋಗಿದ್ದು 12th ಗೇಟ್ ಹತ್ರ. ನಾನು 12th ಗೇಟ್ ಹತ್ರನೇ ನಿಂತಿದ್ದೆ. ಅದು ಆ್ಯಕ್ಚುಲಿ 12th ಗೇಟು VIP ಮತ್ತು ಕ್ರಿಕೆಟ್ ಇರುವಾಗ ಪ್ಲೇಯರ್ಸು ಮತ್ತು ಸ್ಟಾಫ್ ಎಂಟ್ರಿ ಕೊಡೋ ಗೇಟ್ ಅದು 12th ಆ್ಯಂಡ್ 13. ಸೊ ನಾನು ಅಲ್ಲೇ ನಿಂತಿದ್ದು. ಸ್ಟೇಡಿಯಮ್ ಕೆಪಾಸಿಟಿ 35,000 ಇತ್ತು. ಸೊ ಮಾರ್ನಿಂಗ್ ಯಾರು ಹೋಗಿ ನಿಂತಿದ್ರು ಸ್ಟೇಡಿಯಮ್ ಹತ್ರ, ಸೊ ಅವರಿಗೆಲ್ಲ ಪಾಸಸ್ ಯಾರ್ಯಾರ ಹತ್ರ ಇತ್ತು ಎಲ್ಲರೂ ಒಳಗಡೆ ಬಿಟ್ಟಿದ್ದರು. ಅದಾದಮೇಲೆ ಒಳಗಡೆನೂ ಸೋಲ್ಡ್ ಔಟ್ ಆಗಿತ್ತು. ಹೀಗಾಗಿ ಹೊರಗಡೆ ಇರೋ ಜನ ನಾವು ಒಳಗಡೆ ಹೋಗ್ಬೇಕಂಥೇಳಿ ಗೇಟ್ ಹತ್ರ ಎಲ್ಲರೂ ನೂಕಾಡ್ತಿದ್ರು. ಸೊ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು ಹುಡುಗನ ಎತ್ಕೊಂಡು ಹೋಗೋದು. ಅದು ನ್ಯೂಸಲ್ಲಿ ತೋರಿಸಿದ್ದಾರೆ. ಒಂದು 14-15 ಇಯರ್ಸ್ ಹುಡುಗಿಗೆ ಪೊಲೀಸು ಕೈಯಲ್ಲಿ ಹಿಡ್ಕೊಂಡು ಓಡ್ತಾ ಹೋಗೋದು. ಅದು ಗೇಟ್ ಒಳಗಡೆ ಆಗಿ ಇನ್ಸಿಡೆಂಟು. ಸೊ ಅದು ನನ್ನ ಮುಂದೆಯಿಂದನೇ ಆ ಹುಡುಗನ ತೊಗೊಂಡು ಹೋದರು. ಅಲ್ಲಿ ಆಂಬುಲೆನ್ಸಿಗೆ ಬರಲಿಕ್ಕೂ ಜಾಗ ಇದ್ದಿದ್ದಿಲ್ಲ, ಅಷ್ಟು ಕ್ರೌಡ್ ಇತ್ತು. ಸೊ ನಾನು ನಮ್ಮಣ್ಣ ಸೇಫ್ ಇದ್ವಿ, ಯಾಕಂದರೆ ನಾವು ಬ್ಯಾರಿಗೇಡ್ಸ್ ಹಾಕಿದ್ರು ಸೈಡಲ್ಲಿ. ಸೊ ಅದ್ರ ಆಚೆಗೆ ನಿಂತಿದ್ವಿ. ಸೊ ಒಳಗಡೆ ಏನು ಮಾಡ್ತಾಯಿದ್ರು, ಜನ ನೂಗ್ತಾಯಿದ್ರು, ಒಬ್ಬರ ಮೇಲೊಬ್ಬರು ನೂಗ್ತಾಯಿದ್ರು. ಸೊ ಅದನ್ನು ಪೊಲೀಸು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಲಾಠಿಯಿಂದ ಹೆದರಿಸ್ತಾ ಎಲ್ರಿಗೂ ಓಡಿಸ್ತಾಯಿದ್ರು. ಆಗ ಜನ ಎಲ್ಲನೂ ಒಬ್ಬರಿಗೆ ಒಬ್ಬರು ತಳ್ಳಿ ಬೀಳಿಸಿ ಅವ್ರ ಮೇಲ್ಮೇಲೆ ಹೋಗ್ತಾಯಿದ್ರು. ಸೊ ನಮಗೂ ಒಳಗಡೆ ಹೋಗೋ ಇಂಟೆನ್ಷನೇ ಇತ್ತು, ಬಟ್ ನಮ್ಗೆ ಪಾಸಸ್ ಸಿಗಲಿಲ್ಲ. ನಮ್ಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ನಮಗೆ 4:30ವರೆಗೂ ನಮ್ಗೆ ಗೊತ್ತಿದ್ದಿದ್ದಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳ್ರಿ. ಆಲ್ರೆಡಿ 3:30ಗೆ ನ್ಯೂಸಲ್ಲಿ ಬಂದಿದೆ. ನಾವು ಇಲ್ಲಿ ಮನೆಯನ್ನು ಬಿಟ್ಟಿದ್ದೀವಿ, ಅವಾಗೇ ನ್ಯೂಸಲ್ಲಿ ಬಂದಿದೆ ಕಾಲು ತುಳಿತದಿಂದ 2 ಜನ ಫ್ಯಾನ್ಸು ತೀರೋಗಿದ್ದಾರೆ ಅಂಥೇಳಿ. ಬಟ್ ಅದು ನಮಗೇನೂ ಗೊತ್ತಿದ್ದಿಲ್ಲ 4:30, 5 o'clockವರೆಗೂ. ಆಮೇಲೆ ಆರ್ ಸಿ ಬಿ ಫಂಕ್ಷನು ವಿಧಾನಸೌಧದಲ್ಲಿ 1.5 hour ಏನೋ ನಡೆದಿದೆ ಫಂಕ್ಷನು. ಸೊ ಸ್ಟೇಡಿಯಮ್ ಬರೋಕ್ಕೆ ಲೇಟ್ ಆಯಿತು ಅವರಿಗೆ. ಸೊ ಇನ್ನೂ ಎಲ್ಲರೂ ಅಲ್ಲಿ ಅದೇ ಮಾತಾಡ್ತಾಯಿದ್ರು, ಇನ್ನೂ ಯಾಕೆ ಬಂದಿಲ್ಲ ಇಲ್ಲಿ ಅಂಥೇಳಿ. ಸೊ ಅದನ್ನು ನೋಡೋಕ್ಕೆ ಎಲ್ಲರೂ ನ್ಯೂಸ್ ಓಪನ್ ಮಾಡ್ತಾಯಿದ್ರು. ಸೊ ಅವಾಗ ನಮಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿತ್ತು, ಹೀಗೆ ಸ್ಟ್ಯಾಂಪೇಡ್ ಆಗಿದೆ ಸ್ಟೇಡಿಯಮ್ ಹತ್ರ. ಸೊ ಇಷ್ಟು ಜನ ಸತ್ತಿದ್ದಾರೆ ಅಂಥೇಳಿ ನಮ್ಗೆ ಅವಾಗ ಗೊತ್ತಾಯಿತು. ಸೊ ನಾವು ಒಳಗಡೆನೇ ಹೋಗಿದ್ದಿಲ್ಲ, ಹೀಗಾಗಿ ಹೊರಗಡೆನೇ ನಿಂತು ನೋಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಸೈಡಲ್ಲಿ ಸ್ಟೇಡಿಯಮ್ ಇರೋ 12ನೇ ಗೇಟ್ ಸೈಡಲ್ಲಿ ಬ್ಯಾರಿಗೇಡ್ಸ್ ಇದೆ. ಸೊ ಅಲ್ಲಿ ನಿಂತಿದ್ವಿ. ಸೊ ನಮ್ಮ ಮುಂದೆನೇ ಒಂದು 4-5 ಜನಕ್ಕೆ ಪೊಲೀಸ್ ಜೀಪಲ್ಲಿ ಹಾಸ್ಪಿಟಲ್ಗೆ ತೊಗೊಂಡು ಹೋದರು. ಆಮೇಲೆ ಆ್ಯಂಬ್ಯುಲೆನ್ಸಿಗೂ ಬರೋಕ್ಕೆ ಜಾಗ ಇದ್ದಿದ್ದಿಲ್ಲ ಅಲ್ಲಿ. ಲೇಟಾಗಿ ಬಂತು ಆ್ಯಂಬ್ಯುಲೆನ್ಸು. ನಾವು 3:30, 4 o'clockವರೆಗೂ ಅಲ್ಲಿ ಯಾವುದೇ ಆ್ಯಂಬ್ಯುಲೆನ್ಸ್ ಇದ್ದಿದ್ದಿಲ್ಲ, ಲೇಟಾಗಿ ಬಂತು. ಆಮೇಲೆ ಮಳೆನೂ ಬಂತು. ಸೊ ಅಲ್ಲಿ ಆಗಿರೋ ಮಿಸ್ಟೇಕ್ ಏನಂತಂದರೆ 35 ಇರೋ ಕ್ಯಾಪಾಸಿಟಿ ಇರೋ ಸ್ಟೇಡಿಯಮಲ್ಲಿ 2-3 ಲಕ್ಷ ಜನಕ್ಕೆ ಒಳಗಡೆ ಬಿಡೋದಾದರೆ ನೀವು ಗೇಟ್ ಎಲ್ಲನೂ ಓಪನ್ ಮಾಡಬೇಕಾಗಿತ್ತು. ಅಲ್ಲಿ ಮಾಡಿರೋದು ಗೇಟು 2 ಅಥವಾ 3 ಗೇಟ್ ಅಷ್ಟೇ. 2 ಅಥವಾ 3 ಗೇಟಲ್ಲಿ ಲಕ್ಷ ಜನ ಹೋಗೋಕ್ಕಾಗೋದಿಲ್ಲ. ಅಕಸ್ಮಾತ್ ಗೇಟ್ ಓಪನ್ ಮಾಡಿಬಿಟ್ರೂ ಜನ ಏನು ಮಾಡ್ತಾರೆ, ತಾವು ಮುಂದೆ ಹೋಗೋಕ್ಕೆ ಒಬ್ಬರ ಮೇಲೆ ಒಬ್ಬರು ತಳ್ಕೊತಾ ಹೋಗ್ತಾರೆ. ಅಲ್ಲಿ ಆಗಿದ್ದು ಅದೇ ಇನ್ಸಿಡೆಂಟು. ಆ್ಯಕ್ಚುಲಿ ಆಗಿದ್ದು ಏನೇನು ಜನ ತೀರೋಗಿದ್ದಾರೆ ಅದೆಲ್ಲ ಗೇಟ್ ಒಳಗಡೆನೇ ಆಗಿದೆ. ಸೊ ಹೊರಗಡೆ ಆಗಿಲ್ಲ. ಯಾಕಂದರೆ ನಾನು 13ನೇ ಗೇಟ್ ಹತ್ರನೂ ಇದ್ದೆ, 12ನೇ ಗೇಟ್ ಹತ್ರ ಇದ್ದೆ. ಬಟ್ ನಮ್ಮ ಕಣ್ಮುಂದೆ ಯಾರೂ ಸತ್ತೋಗಿದ್ದಿಲ್ಲ. ಅನ್ಕಾನ್ಷಿಯಸ್ ಆಗಿ ಆಂಬುಲೆನ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಯಾಕಂದರೆ ನಾವು ನಿಂತಿರೋ ಜಾಗದಿಂದ ಒಂದು 500 ಮೀಟ್ರಿಗೆ ಮೇನ್ ರೋಡ್ ಬರುತ್ತೆ. ಸೊ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿಂದ ತೊಗೊಂಡು ಹೋಗಬೇಕು. ಸೊ ಗೇಟ್ ಒಳಗಡೆಯಿಂದನೇ ಆ್ಯಂಬುಲೆನ್ಸ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹೀಗಾಗಿ ಪೊಲೀಸರೇ ಏನು ಮಾಡ್ತಾಯಿದ್ರು, ಒಬ್ಬರನ್ನೊಬ್ಬರನ್ನ ತೊಗೊಂಡು ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡ್ತಾಯಿದ್ರು. ಆಮೇಲೆ ಲೇಟಾಗಿ ಆ್ಯಂಬುಲೆನ್ಸ್ ಬಂತು, ಬಟ್ ಹೋಗೋಕ್ಕೆ ಅಲ್ಲೂ ಪ್ಲೇಸ್ ಇದ್ದಿದ್ದಿಲ್ಲ ಆ್ಯಂಬುಲೆನ್ಸಿಗೆ ಹೋಗೋಕ್ಕೆ. ಸೊ ಅರೌಂಡು ಒಂದು 6:30ಗೆ ಆರ್ ಸಿ ಬಿ ಬಸ್ ಬಂತು. ಸೊ ನಮಗೆ ಒಳಗಡೆ ಹೋಗಿ ನೋಡೋಕ್ಕಾಗಲಿಲ್ಲ ಅಂದ್ರೂ ಹೊರಗಡೆನೇ ನಿಂತು ನೋಡಿ ಹೋಗ್ಬೇಕಂಥೇಳಿ ನಾವು ನಿಂತಿದ್ವಿ. ಸೊ ಆರ್ ಸಿ ಬಿ ಬಸ್ ಯಾವಾಗ ಎಂಟ್ರಿ ಕೊಡ್ತು, ನಾವು ನಿಂತಿರೋ
ಕ್ರಾಸಲ್ಲಿ. ಸೊ ಅದನ್ನು ಗೇಟ್ ಒಳಗಡೆ ಬಿಟ್ಟಾದ ತಕ್ಷಣ ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಬಟ್ ಅಲ್ಲಿ ಆಗಿದ್ದು ನಮಗೆ 6:30ವರೆಗೂ 11 ಜನ ತೀರೋಗಿದ್ರು. ಆಮೇಲೆ ನ್ಯೂಸಲ್ಲಿ ಅಕ್ಯುರೇಟು ಸಂಖ್ಯೆ ತೋರಿಸಿದ್ರು ಎಷ್ಟು ಜನ ತೀರೋಗಿದ್ದಾರೆ ಅಂಥೇಳಿ. ಬಟ್ ವಾಪಸ್ ಬರೋವಾಗ ಮೆಟ್ರೋ ಇಷ್ಟು ಫುಲ್ಲಾಗಿತ್ತಂತಂದರೆ MG ರೋಡ್ ಮೆಟ್ರೋ ಗೇಟೇ ಕ್ಲೋಸ್ ಮಾಡಿದರು 1 ಅವರ್ವರೆಗೂ. ಯಾಕಂದರೆ ಟಿಕೆಟು ಎಲ್ಲನೂ ಸೋಲ್ಡ್ ಔಟ್ ಆಗಿತ್ತು ಮೆಟ್ರೋದಲ್ಲಿ. ಆಟೋದವರು ಡಬಲ್ ತ್ರಿಬಲ್ ಚಾರ್ಜಸ್ ಹೇಳ್ತಾಯಿದ್ರು. ಸೊ ಹೀಗಾಗಿ ನಾವು 1 ಅವರ್ ಅಲ್ಲೇ ವೇಟ್ ಮಾಡಿ 2 ಸತಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗಿ ವಾಪಸ್ ಹೊರಗಡೆ ಬಂದಿದ್ವಿ ಟಿಕೆಟ್ ಸಿಗಲಿಲ್ಲ ಅಂಥೇಳಿ. ಯಾಕಂದರೆ ಮೆಟ್ರೋ ಗೇಟ್ ಒಳಗೆ ಗೇಟ್ನೂ ತಳ್ತಾಯಿದ್ರು ಜನ. ಇಲ್ಲಿ ಮಾಡಿದ ಜನ ತಪ್ಪೇನಂದರೆ ಯಾರು ಕ್ರೌಡು ಏನಂತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ಎಲ್ರೂ ಸ್ಟೇಡಿಯಂ ಒಳಗಡೆ ಹೋಗಬೇಕು, ಪ್ಲೇಯರ್ಸಿಗೆ ನೋಡ್ಬೇಕು ಅನ್ನೋ ಮೋಟಿವಿಂದನೇ ಎಲ್ಲರೂ ಹೋಗಿದ್ದು. ಬಟ್ ಯಾರು ಏನಂತಾರೆ ಯಾರಾದರೂ ಸತ್ತರೆ ಸಾಯಲಿ ಬಿಟ್ಟರೆ ಬಿಡಲಿ, ಆದರೆ ನಾನು ಮಾತ್ರ ಸೆಲೆಬ್ರೇಷನ್ ನೋಡಬೇಕನ್ನೋ ಇಂಟೆನ್ಷನಿಂದ ಜನ ಇನ್ನೊಬ್ಬರ ಬಗ್ಗೆ ಕೇರ್ ಮಾಡಲಿಲ್ಲ. ಹೀಗಾಗಿ ಅಷ್ಟು ಜನ ಸಾಯೋದಾಯಿತು ಅಲ್ಲಿ. ಬಟ್ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಂತ ಹೋಗಿದ್ದ ಜನ ಏನು ಮಾಡಿದರು, ಒಬ್ಬರ ಮೇಲೊಬ್ಬರು ತೊಳೆದು ಬಿದ್ದಿದ್ರು ಕೂಡ ಅವ್ರನ್ನ ಎತ್ತಿ ಸೈಡ್ ತೊಗೊಂಡು ಬರಲಾರ್ದೇ ತಾವು ಒಳಗಡೆ ನುಗ್ಗೋಕ್ಕೆ ಟ್ರೈ ಮಾಡಿದರು. ಹೀಗಾಗಿ ಅಲ್ಲಿ ಬೇರೆಯೇ ಸೀನ್ ಆಯಿತು. ಆಮೇಲೆ ಎಲ್ಲರೂ ನೋಡಿದ್ದೀರಿ ನ್ಯೂಸಲ್ಲಿ. ಸೊ ನಾನು ಇದು ಎಕ್ಸ್ಪೀರಿಯೆನ್ಸು ಕಣ್ಣಾರೆ ನೋಡಿದ್ದು ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಮಮ್ಮಿ ನ್ಯೂಸ್ ನೋಡಿ 1-2-3 ಟೈಮ್ಸ್ ಕಾಲ್ ಮಾಡಿದರು. ಯಾಕಂದರೆ ನಾನು ನೆಟ್ವರ್ಕು ಸರಿ ಬರ್ತಾ ಇರಲಿಲ್ಲ ಅಲ್ಲಿ ಸ್ಟೇಡಿಯಂ ಹತ್ರ. ಸೊ ನಾನು ಮೊಬೈಲ್ ಜಾಸ್ತಿ ಓಪನ್ ಮಾಡಲಿಲ್ಲ. ಸೊ ಮಮ್ಮಿನೇ ನ್ಯೂಸ್ ನೋಡಿ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ರಿ, ಏನು ಮಾಡ್ತಾಯಿದ್ರಿ ಹಂಗೆ ಅಂಥೇಳಿ. ಸೊ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ನಮಗೆ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ, ಯಾಕಂದರೆ ನಾವು ಸೇಫ್ ಪ್ಲೇಸಲ್ಲಿ ನಿಂತಿದ್ವಿ. ಸೊ ಅಲ್ಲಿ ಯಾರ್ಯಾರು ನುಗ್ಗೋಕ್ಕೆ ಟ್ರೈ ಮಾಡಿದ್ದಾರೆ ಸ್ಟೇಡಿಯಂ ಒಳಗಡೆ ಅವ್ರಿಗೆ ಆಗಿದ್ದು ಪ್ರಾಬ್ಲಮ್ಮು. ಸೊ ಇದು ಗೌರ್ಮೆಂಟಿಂದನೂ ಪ್ರಿಪ್ರೇಷನ್ ಕರೆಕ್ಟ್ ಇರಲಿಲ್ಲ. ಆಮೇಲೆ ಒಮ್ಮೆ ಸಡನ್ನಾಗಿ ಇವತ್ತು ಮ್ಯಾಚ್ ವಿನ್ ಆಗಿದೆ ಅಂತಂದರೆ ನಾಳೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದು ಅದೊಂದು ತಪ್ಪು. ಆಮೇಲೆ ಕ್ಯೂ ರೀತಿಯಲ್ಲಿ ಸಿಸ್ಟಮ್ ಮಾಡಿದ್ದಿಲ್ಲ ಬ್ಯಾರಿಗೇಡ್ಸ್ ಹಾಕಿ. ಸೊ ಜನ ಹೆಂಗೆ ಬೇಕಾದರೂ ಒಳಗಡೆ ನುಗ್ತಾಯಿದ್ರು. ಆಮೇಲೆ ಇನ್ನೊಂದು ಫಸ್ಟ್ ಓಪನ್ ಪರೇಡ್ ಅಂತ ಮಾರ್ನಿಂಗು ಹೇಳಿ ಆಮೇಲೆ ಕ್ಯಾನ್ಸಲ್ ಮಾಡಿದರು. ಓಪನ್ ಪರೇಡ್ ಇದ್ದಿದ್ದರೆ ಎಲ್ಲರೂ ಅಲ್ಲೇ ಜನ ಅಲ್ಲೆಲ್ಲೇ ನಿಂತು ನೋಡಿ ಹೋಗ್ತಾಯಿದ್ರು, ಓಪನ್ ಬಸ್ಸಲ್ಲಿ ಪರೇಡ್ ಇದ್ದಿದ್ದರೆ. ಸೊ ಇದೆಲ್ಲರೂ ಪ್ಲೇಯರ್ಸಿಗೆ ನೋಡ್ಬೇಕಂತೇಳಿ ಒಂದೇ ಮೋಟಿವ್ ಇಟ್ಕೊಂಡು ಸ್ಟೇಡಿಯಂ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡಿದರು. ಸೊ ಅದೇ ಆಗಿದ್ದು ಪ್ರಾಬ್ಲಮ್ಮು. ಸೊ ಇದು ಹಾಫ್ ಗೌರ್ಮೆಂಟಿಂದನೂ ಪ್ರಾಬ್ಲಮ್ ಆಗಿದೆ, ಆಮೇಲೆ ಪಬ್ಲಿಕ್ಕಿಂದನೂ ಆಗಿದೆ ಪ್ರಾಬ್ಲಮ್ಮು. ಯಾಕಂದರೆ ಕೋಆಪ್ರೇಟ್ ಮಾಡಲಿಲ್ಲ. ಅನೌನ್ಸ್ ಮಾಡಿದರು ಸ್ಟೇಡಿಯಮ್ನಿಂದ, ಹೊರಗಡೆ ಅನೌನ್ಸ್ ಮಾಡಿದ್ದಾರೆ 2-3 ಟೈಮ್ಸು, ಇಲ್ಲ ಒಳಗಡೆ ಫುಲ್ ಆಗಿದೆ. ಸೊ ನೀವು ಯಾರ್ಯಾರು ಗೇಟ್ ಒಳಗಡೆ ಇದ್ದೀರಾ ಸೊ ಪ್ಲೀಸ್ ಮನೆಗೆ ಹೋಗಿಬಿಡಿ, ಯಾಕಂದರೆ ನಾವು ಒಳಗಡೆ ಬಿಡೋಕ್ಕಾಗೋದಿಲ್ಲ ಅಂಥೇಳಿ ಪೊಲೀಸು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಯಾರೂ ಅದನ್ನ ಮಾತು ಕೇಳಿಲ್ಲ. ಒಂದೇ ಇಂಟೆನ್ಷನ್ ಇತ್ತು ಅವ್ರಿಗೆ ಸ್ಟೇಡಿಯಂ ಒಳಗಡೆ ಹೋಗ್ಬೇಕಂತೇಳಿ. ಬಟ್ ಅದು ಕೊನೆಗೂ ಆಗಲಿಲ್ಲ. ಹೊರಗಡೆ ಎಷ್ಟು ಜನ ನಿಂತಿದ್ರು ಅವ್ರಿಗೆ ಯಾರಿಗೂ ಸ್ಟೇಡಿಯಂ ಒಳಗಡೆ ಹೋಗೋಕ್ಕಾಗಲಿಲ್ಲ. ಪಾಸಸ್ ಇದ್ದವರು ಕೂಡ ಆಮೇಲೆ ಹೋಗೋಕ್ಕಾಗಲಿಲ್ಲ ಒಳಗಡೆ. ಸೊ ಇದು ಆಗಿತ್ತು. ನಾನಿದು ನೆಕ್ಸ್ಟ್ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನಾನು ಹೋಗಿದ್ದು. ಸೊ ನಂದು ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ಕೊಂಡೆ. ಬಟ್ ಫಾರ್ ಗಾಡ್ ಸೇಕ್ ನಮ್ಮ ಅಣ್ಣ ಸೇಫಾಗಿದ್ವಿ. ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಆಯಿತು, ಅದೇ ಒಂಥರ ಬೇಜಾರಾಗಿದೆ. ಸೊ ಯಾಕಂದರೆ 18 ಇಯರ್ಸ್ ಆದಮೇಲೆ ಮ್ಯಾಚ್ ಗೆದ್ದಿದ್ವಿ. ಅದು ಸೆಲೆಬ್ರೇಷನ್ 1 ವೀಕ್ ಒಳಗೂ ನಡೀಬೇಕಾಗಿತ್ತು. ಬಟ್ 18 ಅವರ್ಸಲ್ಲಿನೇ ಅದು ಸೆಲೆಬ್ರೇಷನ್ ಸ್ಟಾಪ್ ಆಗೋ ಹಾಗೆ ಆಯಿತು ಸ್ವಲ್ಪ ಜನರಿಂದ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಮುಂದ್ಗಡೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಸೊ ಇದಾಗಿತ್ತು ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದೀನಿ ಎಲ್ಲ. ಫಸ್ಟ್ ಗೇಟ್ ಇರುತ್ತೆ ಪಾಸ್ ಇದು. ಅದು ಒಂದು
ಬರ್ತಾ ಇದೆ ನಮಗೆ RCB ಕೈಯನ್ನು ಮಾಡ್ತಾ ಇದ್ದೀವಿ RCB ಈ ಸುತ್ತ ಈ ನಿರ್ಧಾರ ಇಷ್ಟೊಂದು ಪಬ್ಲಿಕ್ ಇದೆ ಹೋಗುವ ಅಂತ ಹೇಳ್ತಾ ಇದೆಯಾ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಎಲ್ಲ ಲೈನ್ ಸರಿ ಹೋಗಿದ್ದಾರೆ ಎಲ್ಲರೂ ये फर्स्ट पर्सन इनने मारा कोई नहीं था फर्स्ट पर्सन